ಜೊತೆಗೆ ಸಂಸಾರ ಮಾಡುವಾಗ, ಮಗು ಮಾಡಿಕೊಳ್ಳುವಾಗ, ಕೊನೆಗೆ 9 ತಿಂಗಳು ಹೊತ್ತು ಹೆರುವಾಗ ಅದು ಕಳ್ಳನ ಮಗು ಅಂತ ಆಕೆಗೆ ಯಾಕೆ ಅನಿಸಿರಲಿಲ್ಲ? ಅಲ್ಲದೆ ಹಿಂದೆ ಒಬ್ಬ ಮಗನಿಗೆ ಜನ್ಮ ಕೊಟ್ಟಾಗಲೂ ಆಕೆಗೆ ತನ್ನ ಗಂಡ ಎಂಥವನು ಅನ್ನೋದು ಗೊತ್ತಿರಲಿಲ್ವಾ? ಈಗ ಈ ನತದೃಷ್ಟ ಮಗುವಿನ ವಿಷಯದಲ್ಲಿ ಯಾಕೆ ಹಿಂಗಾಯ್ತು ಅನ್ನೋದೇ ಪ್ರಶ್ನೆ. ಈ ಸುಮಯ್ಯ ಮತ್ತು ಫಿರೋಜ್ ಪರಸ್ಪರ ಪ್ರೀತಿಸಿ ಮದುವೆ ಮಾಡಿಕೊಂಡವರು. ಈಗ ಸುಮಯ್ಯ ಆತನಿಗೆ ತಲಾಖ್ ಕೊಡೋ ಯೋಚನೆಯಲ್ಲಿದ್ಲು ಅನ್ನಲಾಗ್ತಿದೆ. ಅದರ ಮಧ್ಯೆ ಹುಟ್ಟಿದ ಮಗು ಹೆಣ್ಣಾಗಿರೋದು ಮತ್ತು ಅನಾರೋಗ್ಯ ಎರಡೂ ಆಕೆಗೆ ತಲೆನೋವಾಗಿತ್ತು. ಹಂಗಾಗಿ ದೂರ ಮಾಡ್ಕೊಂಡ್ಲು ಅನ್ನೋ ಮಾತು ಎಲ್ಲಾ ಕಡೆ ಕೇಳಿ ಬರ್ತಿದೆ. ನಾವು ಸಾಯಿಸ್ಬೇಕಂದ್ರೆ ಅಷ್ಟೆಲ್ಲ ಏನಕ್ಕೆ ಮಾಡ್ತಾ ಇದ್ದೋ? ನಾವೇ ಮನೇಲಿ ಮಾಡ್ಕೋತಾ ಇದ್ದೋಲ್ಲ, ಯಾರಿಗೂ ಗೊತ್ತಿಲ್ಲ. ಹಂಗೆ ಹೆಂಗಾದ್ರೂ ಸಾಯಿಸ್ಬಿಟ್ರೆ ನಾಳೆ ದಿನ ಪೊಲೀಸರು ಹಿಡ್ಕೊಳಲ್ವಲ್ಲ. ಹಂಗಾಗಿ ಉಪಾಯವಾಗಿ ಗಂಡನ ಜೊತೆಗೆ ಆಭರಣವನ್ನ ಅಡ ಇಡೋ ತರ ಹೋಗಿ ಕೊನೆಗೆ ಸ್ವಂತ ಅಣ್ಣನನ್ನೇ ಕರೆಸ್ಕೊಂಡು ಕೊಲೆಯನ್ನ ಮಾಡಿ ಬಂದು ಸ್ವತಃ ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನೇ ಯಾಮಾರಿಸೋದಕ್ಕೆ ನೋಡಿದ್ಲು ಅಂತಾರೆ ಖಾಕಿಗಳು. 20ನೇ ತಾರೀಕು ತನ್ನ ಗಂಡನ ಅಶೋಕ ರಸ್ತೆಗೆ ತನ್ನ ಗಂಡ ಮತ್ತು ಇನ್ನೂ ಒಂದು ಮಗು, ತನ್ನ ದೊಡ್ಡ ಮಗು, ಗಂಡು ಮಗುನ ಜೊತೆ ಮತ್ತು 20 ದಿನಗಳ ಮಗು ಜೊತೆ ಬಂದು ಅಲ್ಲಿ ಒಂದು ಆಟೋ ರಿಕ್ಷಾ ನಿಲ್ಲಿಸಿದ ಮೇಲೆ ಅಂಗಡಿಗೆ ಹೋಗಿ ಚಿನ್ನ ಗಿರಿವೆ ಇಟ್ಟಿದ್ದು ಹಣ ವಾಪಸ್ ಪಡ್ಕೊಂಡು ಮೇಲೆ ತನ್ನ ಅಣ್ಣ ಇಮ್ರಾನ್ಗೆ ಫೋನ್ ಮಾಡ್ತಾರೆ. ಇಮ್ರಾನ್ ನಾನು ಆಟೋ ರಿಕ್ಷಾ ಡ್ರೈವರು. ಫೋನ್ ಮಾಡಿ ಅವನು ಕರೆಸ್ಕೊಂಡು ಅಲ್ಲಿಂದ ಮೈಸೂರು ಬೆಂಗಳೂರು ರಸ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಮಿರ್ಜಾ ನಾಲೆ ಅಲ್ಲಿ ಆ ಮಗುವನ್ನು ಬೀಸಾಡ್ಬಿಡ್ತಾರೆ. ಹೀಗೆ ಅಣ್ಣನ ಸಹಾಯ ತಗೊಂಡು ತಾಯಿನೇ ಮಗುವನ್ನ ಸಾಯಿಸಿದ್ಲು ಅನ್ನೋ ಕನ್ಕ್ಲೂಷನ್ಗೆ ಮಂಡಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಣ್ಣ ಬಂದಿದ್ದಾರೆ. ಆದ್ರೆ ಚಾನ್ಸೇ ಇಲ್ಲ, ನನ್ನ ಹೆಂಡತಿ ಅಂತವಳಲ್ಲ ಅನ್ನೋ ಫೈರೋಜ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ. ಅಂದ ಹಾಗೆ ಹೆಣ್ಣು ಮಗು ಹುಟ್ಟು ಅಂತ ಹೆಣ ಹಾಕಿದ ಈ ತಾಯಿ 2 ಮಕ್ಕಳಾದ್ರೂ ಸಾಕು ಅಂತ ಆಪರೇಷನ್ ಮಾಡಿಸ್ಕೊಂಡಿದ್ಲಂತೆ. ನಮ್ಮ ಹೆಂಡತಿ ಕೊಲೆ ಮಾಡೋದಂತ ನಾವು ಒಪ್ಕೊಳ್ಳಲ್ಲ ಸರ್. ನಮ್ಮ ಹೆಂಡತಿ ಆತರ ಮಾಡಲ್ಲ ಸರ್. 20 ದಿವಸ ಅದು ಯಾರಾದ್ರೂ ಮಗು ಅವ್ರ ಕೈಯಿಂದ ಸಾಯಿಸ್ತಾರೆ ಏನು ಹೇಳಿ ಸರ್ ನೀವೇ? ಯಾರು ತಾಯಿ ಸಾಯಿಸ್ತಾರೆ? ಅದು ಐಸಿಲಿ ಮಡಗುವಾಗನೇ ನಾವು ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಏನೂ ಇಲ್ಲ ಅಂತ ನಾವು ನಮಗೆ ಇದ್ದಿದೆ ಅಂತ ನಾವು ಇನ್ನೊಂದು ಮಗು ಆಗ್ಬೇಕಂದ್ರೆ ನಾವು ಯಾಕೆ ಸರ್ ಆಪರೇಷನ್ ಮಾಡಿಸಿಲ್ಲ? ನಾವು ಆಪರೇಷನ್ ಮಾಡಿಸ್ಬಿಟ್ಟಿದ್ರಲ್ಲ, ಒಂದು ಗಂಡು ಮಗು ಒಂದು ಹೆಣ್ಮಗು ಅಂತ ಆಪರೇಷನ್ ಮಾಡಿಸ್ಬಿಟ್ಟು. ಇಷ್ಟಾದ್ಮೇಲೆ ಸುಮಯ್ಯ ಹುಟ್ಟಿದ ಮಗು ಹೆಣ್ಣು ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ಲು ಅಂದ್ರೆ ನಂಬೋದ್ ಕಷ್ಟ. ಇನ್ನು ಆಕೆಗೆ ಅನಾರೋಗ್ಯ ಇತ್ತು, ಟ್ರೀಟ್ಮೆಂಟ್ ಕೊಡಿಸೋದೇ ಕಷ್ಟ ಇತ್ತು ಅನ್ನೋ ಅಂಶವನ್ನು ಆಕೆಯ ಮನೆಯವರು ತಳ್ಳಹಾಕ್ತಾರೆ. ಮಗುಗೆ ಸ್ನಾನ ಮಾಡುವಾಗ ಕುಡ್ಕೊಂಡು ಇನ್ಫೆಕ್ಷನ್ ಆಗಿತ್ತು. ಇನ್ಫೆಕ್ಷನ್ ಏನಂತಂದ್ರೆ ರಕ್ತ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರು ಡಾಕ್ಟರ್ ಮೋತಿ. ಇಮೋನಿಯಾ ಅಂತ ಏನು ಹೇಳಿಲ್ಲ ನಮ್ಗೆ. ಡಾಕ್ಟರ್ ಮೋತಿ ಇನ್ಫೆಕ್ಷನ್ ಇದೆ, ನಿನ್ ಮಗು ನೀಟ್ ಚೆನ್ನಾಗಿ ಆಗುತ್ತೆ, ನೀವು ಏನು ಯೋಚನೆ ಮಾಡ್ಕೋಬೇಡಿ, ಇನ್ನೂ ಒಂದು 5 ದಿವಸ ಅದು 75% ನಿಮ್ಮ ಮಗು ಚೆನ್ನಾಗಿದೆ, ಒಂದು 25% ಇನ್ನೂ ಅದ್ರ ಬಗ್ಗೆ ಇದ್ದಿದೆ ಅಂತ ಹೇಳಿದ್ರು. ಬರೀ ಸೋಪಿನ ನೀರು ಹೊಟ್ಟೆಯೊಳಗೆ ಹೋಗಿ ಸಮಸ್ಯೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಡಾಕ್ಟರ್ ಕೊಟ್ಟ ಲೆಟರ್ಗಳನ್ನ, ಮೆಡಿಸನ್ಗಳನ್ನ, ಕೊಡಿಸಿದ್ದ ಟ್ರೀಟ್ಮೆಂಟ್ಗಳ ರಿಪೋರ್ಟ್ಗಳನ್ನೆಲ್ಲ ತೆಗೆದು ತೋರಿಸಿದ್ರು ಈ ಜನ. ಆದ್ರೆ ಅತ್ತ ಪೊಲೀಸರು ಈ ಕೇಸಲ್ಲಿ ಸುಮಯ್ಯ ಮತ್ತು ಆಕೆಯ ಅಣ್ಣಾನೇ ಆರೋಪಿ ಅಂತ ಸಾಕ್ಷಿ ಸಮೇತ ಹಿಡ್ಕೊಂಡ್ಬಂದಿದ್ರು. ಮತ್ತೆ ಮೊಬೈಲ್ ಸಹ ಆ ಅಮ್ಮ ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ ಮೊಬೈಲ್ ಸಹ ಸಿಕ್ಕಿದೆ. ಅದನ್ನು ಅವರಣ್ಣ ಅಲ್ಲಿ ಎಲ್ಲಿದ್ದು ಬಚ್ಚಿಟ್ಟಿದ್ದು, ರೈಲ್ವೆ ಸ್ಟೇಷನ್ ಬಳಿ ಬಚ್ಚಿಟ್ಟಿದ್ರು. ಅದನ್ನು ಸಹ ನಾವು ಒಂದು ಎಲ್ಲೋ ಬಟ್ಟೆ ಹಾಕಿ ಬಚ್ಚಿಟ್ಬಿಟ್ಟಿದ್ದ. ಅದು ಅವರ ಅಕ್ಕ ತಂಗಿ ಹೇಳಿದ್ಲ ಅದನ್ನು ಬಿಸಾಕ್ಬಿಡೋದು, ಸಿಕ್ಕಿದ್ರೆ ಪೊಲೀಸ್ನವರು ಸಿಕ್ಕುತ್ತೆ ಅಂತ. ಅವನೇನು ಮಾಡ್ದ, ಅದನ್ನು ತೊಗೊಂಡೋಗಿ ರೈಲ್ವೆ ಸ್ಟೇಷನ್ ಬಳಿ ಹೂತಾಕಿದ್ದ. ಅದನ್ನು ಸಹ ಈಗ ವಶಪಡಿಸ್ಕೊಂಡಿದ್ದಾರೆ. ಇನ್ನು ಅದೇನೇನ್ ಸಾಕ್ಷಿ ಇದೆಯೋ ನಮಗ್ ಗೊತ್ತಿಲ್ಲ. ಆದ್ರೆ ಸ್ವತಃ ತಾಯಿನೇ ಕೊಲೆ ಮಾಡಿದ್ಲು ಅಂತ ಆಕೆಯನ್ನ ಜೈಲಿಗೆ ಕಳಿಸಾಗಿದೆ. ಅವಳ ಜೊತೆಗೆ ಆಕೆಯ ಸೋದರ ಕೂಡ ಕೈ ಜೋಡಿಸಿದ ಆರೋಪ ಹೊತ್ಕೊಂಡು ಕಂಬಿ ಎಣಿಸ್ತಾ ಇದ್ದಾನೆ. ಇಷ್ಟಾದ್ರೂ ಸುಮಯ್ಯಾಳ ಕುಟುಂಬದವರು ಮಾತ್ರ ಇದ್ಯಾವುದನ್ನ ಒಪ್ಪೋತಿಲ್ಲ. ಅದಕ್ಕೆ ಕಾರಣ ಇದೆ. ಕಳ್ಳನ ಮಗಳು ಅಂತ ಅನ್ನಿಸ್ಕೊಂಡು ಬದುಕೋದಕ್ಕಿಂತ ಅವಳು ಸಾಯೋದೇ ಒಳ್ಳೆಯದು ಅಂದ್ಕೊಂಡು 20 ದಿನದ ಹಸುಗೂಸನ್ನ ನೀರಿಗೆಸೆದ್ಲಂತೆ ಆ ತಾಯಿ. ಈ ವಿಷಯ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿದೆ. ಸ್ವತಃ ಸುಮಯ್ಯ ಮತ್ತು ಅವಳ ಅಣ್ಣ ಮಾಡಿದ ತಪ್ಪನ್ನು ಒಪ್ಕೊಂಡಿದ್ದಾರಂತೆ. ಆದರೂ
ಅವರು ಆ ಕೊಲೆಗೆ ಕೊಟ್ಟಿರೋ ರೀಸನ್ ಮಾತ್ರ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಆ ಬಗ್ಗೆ ಒಂದು ಸಣ್ಣ ಬ್ರೇಕ್ನ ನಂತರ ನೋಡೋಣ.